ಮೊನ್ನೆಯಷ್ಟೇ ಜಾಗತಿಕವಾಗಿ ಒಂದು ವರದಿ ಬಿಡುಗಡೆ ಆಯಿತು. ಆ ವರದಿಯಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯದ ಬಗ್ಗೆ ಒಂದು ಸ್ಥಾನವೂ ಕೂಡ ಸಿಕ್ಕಿತ್ತು. ಅದು ಟಾಪ್ 10 ಒಳಗಡೆ ಭಾರತ ಇದ್ದದ್ದನ್ನು ನೋಡಿದ್ದೀವಿ. ಈ ಎಲ್ಲದರ ಜೊತೆಗೆ ಈ ಹಿಂದೆ ಭಾರತ ಜಾಗತಿಕವಾಗಿ ರಕ್ಷಣಾ ಸಾಮರ್ಥ್ಯಗಳ ಅತಿ ದೊಡ್ಡ ಗ್ರಾಹಕನಾಗಿತ್ತು, ಆಮದುದಾರನ ದೇಶವಾಗಿ ಮಾರ್ಪಟ್ಟಿತ್ತು. ಅದರ ಪರಿಣಾಮವಾಗಿ 1965ರ ಭಾರತ ಪಾಕಿಸ್ತಾನ, 1999ರ ಕಾರ್ಗಿಲ್ ಯುದ್ಧ, ಅದಾದ ನಂತರ 71ರ ಭಾರತ ಮತ್ತು ಚೀನಾ ನಡುವೆ ಇದ್ದಂತಹ ಯುದ್ಧ. ಈ ಯುದ್ಧದಲ್ಲಿ ನಾವು ಗೆದ್ದರೂ ಕೂಡ ಚೀನಾ ಯುದ್ಧದಲ್ಲಿ ನಾವು ಸೋತ್ವಿ. ಅದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲವೂ ಕೂಡ ಇತ್ತು. ಶಸ್ತ್ರಾಸ್ತ್ರಗಳ ಕೊರತೆ ಇತ್ತು, ತಂತ್ರಜ್ಞಾನದ ಕೊರತೆ ಭಾರತಕ್ಕಿತ್ತು. ಆದರೆ ಇದಕ್ಕೆ ಪೂರಕ ಎನ್ನುವಂತೆ ಭಾರತ ಇವತ್ತು ಅತಿ ದೊಡ್ಡ ರಕ್ಷಣಾ ರಫ್ತುದಾರನಾಗಿ ಜಾಗತಿಕವಾಗಿ ಕಾಣಿಸಿಕೊಳ್ಳುವ ಹಂತಕ್ಕೆ ಬಂದಿದೆ. ಇವೆಲ್ಲದರ ಜೊತೆಗೆ ರಫೇಲ್ ಯುದ್ಧ ವಿಮಾನಗಳ 114 ಯುದ್ಧ ವಿಮಾನಗಳನ್ನು ಭಾರತಕ್ಕೆ ತೆಗೆದುಕೊಂಡು ಬರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಅತಿ ದೊಡ್ಡ ಡೀಲ್ ಆಗಿದೆ ಫ್ರಾನ್ಸ್ ಮತ್ತು ಭಾರತದ ನಡುವೆ. ಹಾಗಾದರೆ ಯಾಕೆ ಭಾರತಕ್ಕೆ ರಫೇಲ್ ಯುದ್ಧ ವಿಮಾನಗಳು ಬೇಕು? ಹಿಂದೆ 2 ಬಾರಿ ಆಗಿತ್ತು. ಒಂದು ಬಾರಿ ವಾಯುಸೇನೆಗೆ, ಒಂದು ಬಾರಿ ನೌಕಾಪಡೆಗೂ ಕೂಡ ನಾವು ಇದನ್ನು ಸೇರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ವಿ. ಇದೀಗ ರಫೇಲ್ ಕೂಡ ಭಾರತಕ್ಕೆ ಬರ್ತಾ ಇದೆ. ಎಲ್ಲದರ ಜೊತೆಗೆ ಇದನ್ನು ಸ್ವದೇಶಿ ತಂತ್ರಜ್ಞಾನದ ಮುಖಾಂತರ ಭಾರತದಲ್ಲಿ ಅಭಿವೃದ್ಧಿಪಡಿಸಬೇಕು ಎನ್ನುವಂಥ ಒಂದು ಭಾರತದ ಮಹತ್ವಾಕಾಂಕ್ಷೆ ಇತ್ತಲ್ಲ, ಆ ಮಹತ್ವಾಕಾಂಕ್ಷೆಯ ಹೆಜ್ಜೆಯ ಭಾಗವಾಗಿ ಈ ಡೀಲ್ ಆಗಿದೆ ಎನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಹಾಗಾದರೆ ಏನಾಗಿದೆ? ಭಾರತ ರಕ್ಷಣೆಯ ವಿಚಾರದಲ್ಲಿ ಹೆಂಗೆ ಬೆಳೆದು ನಿಂತಿದೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಆಕಾಶದಲ್ಲಿ ರಫೇಲ್ ಅಬ್ಬರ, ಭಾರತದ ಮಾಸ್ಟರ್ ಪ್ಲಾನ್. 114 ರಫೇಲ್ ಯುದ್ಧ ವಿಮಾನಗಳ ಖರೀದಿಗಾಗಿ ಭಾರತಕ್ಕೆ ಫ್ರಾನ್ಸ್ನಿಂದ ಅಧಿಕೃತ ಪ್ರಸ್ತಾವನೆ. ಭಾರತ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿತ್ತು ಫ್ರಾನ್ಸ್ಗೆ. ಆ ರಿಕ್ವೆಸ್ಟ್ ಲೆಟರ್ಗೆ ಇದೀಗ ಫ್ರಾನ್ಸ್ ವಾಪಸ್ ಪತ್ರವನ್ನು ಬರೆದಿರೋದು. 3.25 ಲಕ್ಷ ಕೋಟಿ ಮೊತ್ತದ ಬೃಹತ್ ಒಪ್ಪಂದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್ಕಾರ. 114 ಜೆಟ್ಗಳ ಪೈಕಿ 94 ವಿಮಾನಗಳು ಮೇಕ್ ಇನ್ ಇಂಡಿಯಾ ಅಡಿಯಲ್ಲೇ ಭಾರತದಲ್ಲೇ ತಯಾರಾಗುತ್ತೆ. ನಾನು ಇದರ ಬಗ್ಗೆ ಮೊನ್ನೆಯೂ ಕೂಡ ಚರ್ಚೆ ಮಾಡಿದ್ವಿ. ರಫೇಲ್ನ ಬಗ್ಗೆ 114 ರಫೇಲ್ ಯುದ್ಧ ವಿಮಾನಗಳನ್ನು ಒದಗಿಸುವುದಕ್ಕೆ 3.25 ಲಕ್ಷ ಕೋಟಿ ರೂಪಾಯಿಯಲ್ಲಿ ಎಲ್ಲ ಪ್ರಸ್ತಾವನೆಯನ್ನು ಭಾರತಕ್ಕೆ ಸಲ್ಲಿಕೆ ಮಾಡಿದೆ. ಮೇ ತಿಂಗಳಲ್ಲಿ ಭಾರತ ಫ್ರಾನ್ಸ್ಗೆ ಒಂದು ಪತ್ರವನ್ನು ಬರೆದಿತ್ತು. ಆ ಪತ್ರಕ್ಕೆ ಇದೀಗೆಲ್ಲ ವರದಿಯನ್ನು ಕೊಟ್ಟಿದ್ದಾರೆ. 114 ವಿಮಾನಗಳ ಪೈಕಿ 90ರಿಂದ 94 ಜೆಟ್ಗಳು ಭಾರತದಲ್ಲಿ ಉತ್ಪಾದನೆ ಆಗುತ್ತೆ. ಉಳಿದಂಥ 18ರಿಂದ 24 ವಿಮಾನಗಳು ಫ್ರಾನ್ಸ್ನಿಂದ ಹಾರಾಟದ ಸ್ಥಿತಿಯಲ್ಲೆಲ್ಲ ಭಾರತಕ್ಕೆ ಬರುತ್ತೆ. ಆ ಮುಖಾಂತರ ಈ ಹಿಂದೆ ನಾವು ಭಾರತ ಮತ್ತು ಫ್ರಾನ್ಸ್ ನಡುವೆ ಈ ರಫೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಬಾರಿ ಒಪ್ಪಂದಗಳಾಗಿತ್ತು. 36 ವಾಯುಪಡೆಗೆ, ನೌಕಾಪಡೆಗೆ 26 ರಫೇಲ್ ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಬಂದಿದ್ವಿ ನಾವು. ವಾಯುಪಡೆಗಾಗಿ 2016ರಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿದ್ವಿ 59,000 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಆ ಒಪ್ಪಂದದ ಪ್ರಕಾರ 36 ರಫೇಲ್ ಯುದ್ಧ ವಿಮಾನಗಳು ಭಾರತಕ್ಕೆ ಸಿಕ್ಕಿತ್ತು. 2022ರ ವೇಳೆಗೆ ಸಂಪೂರ್ಣವಾಗಿ ಹಾರಾಟದ ಸ್ಥಿತಿಯಲ್ಲಿ ಸಿಕ್ಕಿದ್ದು. ನೌಕಾಪಡೆಗೆ 2025ರಲ್ಲಿ ನಾವು ಒಂದು ಒಪ್ಪಂದವನ್ನು ಮಾಡಿಕೊಂಡ್ವಿ. ನೌಕಾಪಡೆಯ INS ವಿಕ್ರಾಂತ್ ಯುದ್ಧ ನೌಕೆಗೆ ಸೂಕ್ತವಾದಂಥ ವಿಮಾನಗಳಿಗಾಗಿ ಈ ಒಪ್ಪಂದವನ್ನು ಎಲ್ಲವನ್ನು ಕೂಡ ನಾವು ಮಾಡಿಕೊಂಡಿದ್ವಿ. ಅದಾದ ನಂತರ 2025ರಲ್ಲಾಗಿತ್ತು 63,000 ಕೋಟಿ. ಇವೆಲ್ಲದರ ಬೆಳವಣಿಗೆಯ ಜೊತೆಗೆ ನಾನು ಈ ಹಿಂದೆಯೂ ಕೂಡ ರಫೇಲ್ ಯುದ್ಧ ವಿಮಾನದ ಇತಿಹಾಸ ಹೇಳಿದ್ದೆ. 2007ರಲ್ಲಿ UPA ಸರ್ಕಾರ ಇತ್ತು. UPA ಸರ್ಕಾರ ಇದ್ದಾಗಲೂ ಕೂಡ ಈ ಒಪ್ಪಂದವು ಎಲ್ಲವೂ ಕೂಡ ಆಗಿತ್ತು. ಒಪ್ಪಂದ ಆದ ನಂತರ ಈ ಉತ್ಪಾದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಿಕ್ಕಟ್ಟೆಲ್ಲ ಏನೋ ಸಮಸ್ಯೆ ಶುರುವಾಗಿತ್ತು. ಹೀಗಾಗಿ ಅದು ಸ್ಥಗಿತ ಆಗಿತ್ತು. ಯಾವಾಗ ಮೋದಿ ಸರ್ಕಾರ ಬಂತು 2015ರಲ್ಲಿ ಅದನ್ನು ಪುನರಪಿ 36 ವಿಮಾನಗಳನ್ನು ಖರೀದಿಸುವುದಾಗಿ ಹೇಳಿದರು. 2016ರಲ್ಲಿ ಆ ಒಪ್ಪಂದವನ್ನು ಮಾಡಿಕೊಂಡ್ರು. ಇದೀಗ 10 ವರ್ಷಗಳ ನಂತರ ಆ ರಫೇಲ್ ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ತಯಾರು ಮಾಡಬಲ್ಲಂತಹ ಶಕ್ತಿ ಸಾಮರ್ಥ್ಯ ಭಾರತಕ್ಕೆ ಸಿಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ಜೊತೆಗೆ ಭಾರತದ ಡ್ರೋನ್ ತಾಕತ್ತು ಹೆಂಗಿದೆ? ಹಾಗಾದರೆ ರಕ್ಷಣಾ ರಫ್ತಿನಲ್ಲಿ ಹೊಸ ಇತಿಹಾಸವನ್ನು ಭಾರತ ನಿರ್ಮಾಣ ಮಾಡಿದೆ. 2026ರಲ್ಲಿ 38,424 ಕೋಟಿ ರೂಪಾಯಿ ದಾಖಲೆಯ ರಫ್ತನ್ನು ಮಾಡಿದೆ. ಒಂದೇ ವರ್ಷದಲ್ಲಿ 62.66% ಬೃಹತ್ ಏರಿಕೆ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೆಂಗಾಯ್ತು ನೋಡಿ. ಕಾರ್ಗಿಲ್ ಯುದ್ಧದ ಕಥೆ ಹೇಳಿದೆ ನಾನು ನಿಮಗೆ. ಸ್ವಲ್ಪ ಅದಕ್ಕೆ ಲಿಂಕ್ ಕೊಟ್ಟು ಇದಕ್ಕೆ ಬರೋಣ ನಾವು. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಮೇಲೆ ಪಾಕಿಸ್ತಾನಿ ಸೈನಿಕರಿದ್ದರು, ಕೆಳಗಡೆ ಭಾರತದ ಸೈನಿಕರಿದ್ದರು. ಅವರು ಎಲ್ಲಿದ್ದಾರೆ ಏನು GPS ಲೊಕೇಶನ್ ಟ್ರ್ಯಾಕ್ ಇರಲಿಲ್ಲ ನಮ್ಮ ಹತ್ರ. ನಾನು ಇದನ್ನು ಹಿಂದೆಯೂ ಕೂಡ ಹೇಳ್ತೆ. ಅಮೆರಿಕ ಕೇಳ್ಕೊಂಡ್ವಿ, ಅಮೆರಿಕಾದವರು ಕೊಡಲಿಲ್ಲ. ಒಂದು ಹಿನ್ನಡೆ ಆಯಿತು. ಎರಡನೇದು, ಇದೇ ಯುದ್ಧದ ಸಮಯದಲ್ಲಿ ಬೋಪರ್ಸ್ ಯುದ್ಧ ವಿಮಾನಕ್ಕೆ ನಮಗೆ ಪಿರಂಗಿ ಬಂದೂಕುಗಳ ವ್ಯವಸ್ಥೆಗೆ ಅದಕ್ಕೊಂದು ಮಟೀರಿಯಲ್ಗಳು ಬೇಕಾಗುತ್ತೆ. ಆ ಮಟೀರಿಯಲ್ಗಳು ಸ್ವೀಡನ್ ಭಾರತಕ್ಕೆ ಕೊಡಬೇಕಾಗಿತ್ತು. ಸ್ವೀಡನ್ ಕೊಡಲಿಲ್ಲ. ಯಾಕಂದರೆ ಬೋಪರ್ಸ್ ಹಗರಣ ಆಗಿಬಿಟ್ಟಿದೆ ಅನ್ನುವ ಕಾರಣಕ್ಕೆ
ಕಾರಣಕ್ಕಾಗಿ ಅದನ್ನು ಕೊಳ್ಳಿಲ್ಲ. ನಾವು ಬೇರೆ ಬೇರೆ ದೇಶಗಳಿಂದ ಕದ್ದು ಮುಚ್ಚಿ ತರಿಸ್ಕೊಳ್ಳುವಂಥ ಪರಿಸ್ಥಿತಿ ಭಾರತಕ್ಕಿತ್ತು ಯಾವಾಗ 99ರಲ್ಲಿ. ಆದರೆ ಇವತ್ತು ಪರಿಸ್ಥಿತಿ ನೋಡಿ, 2025-26ರಲ್ಲಿ 32,424 ಕೋಟಿ ರೂಪಾಯಿ. ವಿಶ್ವದ ಅತಿ ದೊಡ್ಡ ಶಸ್ತ್ರಾಸ್ತ್ರ ಆಮದಾರನಾಗಿದ್ದಂಥ ಭಾರತ ಇವತ್ತು ರಫ್ತುದಾರ ಆಗಿದೆ. 2025ರಲ್ಲಿ 23,622 ಕೋಟಿ ರೂಪಾಯಿ ಇತ್ತು, ಇದೀಗ 62.66 ಜಾಸ್ತಿ ಆಗಿದೆ. ಒಂದೇ ವರ್ಷದಲ್ಲಿ 14,802 ಕೋಟಿ ರೂಪಾಯಿ ಮೌಲ್ಯದ ಹೆಚ್ಚುವರಿ ರಫ್ತನ್ನು ನಾವು ಮಾಡಿದ್ದೀವಿ. ಒಟ್ಟು ರಫ್ತಿನಲ್ಲಿ ಸರ್ಕಾರಿ ಸ್ವಾಮ್ಯದ ರಕ್ಷಣಾ ಘಟಕಗಳು 54.84ರಷ್ಟಿದೆ, ಅಂದರೆ 21,071 ಕೋಟಿ. ಇವುಗಳ ರಫ್ತು ಪ್ರಮಾಣ 151ರಷ್ಟು ದಾಖಲೆಗೆ ಹೆಚ್ಚಳ ಕಂಡಿದ್ದ ನಾವು ನೋಡ್ತಾ ಇದ್ದೀವಿ. ಖಾಸಗಿಗಳ ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ನಾನು ಅದಕ್ಕೆ ಖಾಸಗಿ ಪಾಲು ಏನಿತ್ತು ಅನ್ನೋದ್ರ ಬಗ್ಗೆ ಆಮೇಲೆ ಡೀಟೇಲ್ಸಿಗೆ ಬರ್ತೀನಿ. ನಮ್ಮಿಂದ ಏನೇನೋ ಹಾಗಾದರೆ ಉಪಕರಣಗಳ ಶಸ್ತ್ರಾಸ್ತ್ರಗಳ ರಫ್ತಾಗುತ್ತೆ. ಒಂದು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳು ಹೋಗ್ತವೆ, ಆಕಾಶ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಗಳು ಹೋಗುತ್ತೆ, ಫಿನಾಕಾ ಮಲ್ಟಿವ್ಯಾರಲ್ ರಾಕೆಟ್ ಲಾಂಚರ್ಗಳು ಹೋಗ್ತವೆ, ಸುಧಾರಿತ ಎಂಟಾಕ್ಸ್ ಫಿರಂಗಿ ಬಂದೂಕುಗಳು ನಮ್ಮಿಂದ ಹೋಗ್ತವೆ, ಸ್ವಾತಿ ವೆಪನ್ ಲೊಕೇಟಿಂಗ್ ರಡಾರ್ ಡ್ರೋನ್ಗಳು ಹೋಗ್ತವೆ. ಎಲ್ಲವೂ ಕೂಡ ಭಾರತದ ವಿವಿಧ ಭಾಗಗಳಿಗೆ ಹೋಗ್ತಾ ಇದ್ದದನ್ನು ನೋಡ್ತಾ ಇದ್ವಿ. ಇತ್ತೀಚೆಗೆ ಈ ನೋಯ್ಡಾ ಮೂಲದ ಒಂದು ಪ್ರಮುಖ ಡ್ರೋನ್ ತಂತ್ರಜ್ಞಾನದ ಕಂಪ್ನಿ IG ಡಿಫೆನ್ಸ್ ಅಂತ ಶತ್ರುಗಳ ವಾಯು ರಕ್ಷಣಾ ಪಡೆಯನ್ನು ಭೇದಿಸಿ 1000 ಕಿಲೋಮೀಟರ್ ಹೋಗಬಲ್ಲಂಥ ಅತ್ಯಾಧುನಿಕ ಒಂದು ಆತ್ಮಹತ್ಯಾ ಡ್ರೋನನ್ನು ಕೂಡ ತಯಾರು ಮಾಡಿದೆ. ಯಾಕೆ ಆತ್ಮಹತ್ಯಾ ಡ್ರೋನ್? ನಾವು ಇರಾನ್ ಮತ್ತು ಅಮೆರಿಕಾದ ಯುದ್ಧ ನೋಡ್ತಾ ಇದ್ದೀವಿ, ರಷ್ಯಾ ಉಕ್ರೇನ್ ಯುದ್ಧವನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಬಳಕೆ ಆಗ್ತಾ ಇರುವುದು ಆತ್ಮಹತ್ಯಾ ಡ್ರೋನ್ಗಳು. ಈ ಕಾರಣಕ್ಕಾಗಿ ಭಾರತದ ಒಂದು ಕಂಪನಿಯು ಕೂಡ, ನೋಯ್ಡಾದ ಕಂಪನಿ ಇದನ್ನು ತಯಾರು ಮಾಡಿದೆ. ಇದು ಭಾರತಕ್ಕೂ ಕೂಡ ಒಂದು ಮೈಲಿಗಲ್ಲು ಸ್ವದೇಶಿ ತಂತ್ರಜ್ಞಾನದಲ್ಲಿ. ಇದರ ಜೊತೆಗೆ ಶಸ್ತ್ರಾಸ್ತ್ರಗಳ ಬ್ರೈನ್ ತಯಾರಿಕೆಯಲ್ಲಿ ಭಾರತ ನಂಬರ್ 1. ಹೆಂಗೆ? ಕ್ಷಿಪಣಿಗಳಿಂದ ಇದೀಗ ಅವುಗಳ ಒಳಗಿರುವಂಥ ಸ್ಮಾರ್ಟ್ ಎಲೆಕ್ಟ್ರಾನಿಕ್ಸ್ಗಳಿಗೆ ದೊಡ್ಡ ಮಟ್ಟದ ಬೇಡಿಕೆ ಬರ್ತಾ ಇದೆ. ಅಂದರೆ ಹೊರಗಡೆ ಇರುವಂಥ ಒಟ್ಟಾರೆ ದೇಹದ ಬದಲು ಒಳಗಡೆ ಇರುವಂಥ ಅಂಗಾಂಗಗಳಿಗೂ ಕೂಡ ದೊಡ್ಡ ಮಟ್ಟದ ಬೇಡಿಕೆ ಇದು. ಸಾಮಾನ್ಯ ಶೆಲ್ಗಳನ್ನು ಪ್ರಿಸಿಷನ್ ಗೈಡೆಡ್ ಅಸ್ತ್ರಗಳಾಗಿ ಬದಲಾಯಿಸ್ತಾ ಇದ್ದಾರೆ ಭಾರತೀಯ ಕಂಪನಿಗಳು. ಇದಕ್ಕೆ 2-3 ಕಾರಣಗಳನ್ನು ಹೇಳ್ತಾರೆ ಅವರು. ಸ್ಮಾರ್ಟ್ ಎಲೆಕ್ಟ್ರಾನಿಕ್ಸ್ ಮತ್ತು ಮೈಕ್ರೋಚಿಪ್ಗಳಿಗೆ ದೊಡ್ಡ ಮಟ್ಟದ ಬೇಡಿಕೆ ಸಿಕ್ಕಿದೆ. ಅಂದರೆ ಒಂದು ಕ್ಷಿಪಣಿ ಎಷ್ಟು ವೇಗವಾಗಿ ಹೋಗುತ್ತೆ ಅನ್ನೋದಕ್ಕಿಂತ ಆ ಕ್ಷಿಪಣಿಯಲ್ಲಿರುವಂಥ ಜಾಮರ್ ವ್ಯವಸ್ಥೆ ಹೆಂಗಿದೆ ಅಂತ ಜಾಗತಿಕವಾಗಿ ಅದನ್ನು ಅಳೆಯೋ ಪ್ರಯತ್ನಗಳಾಗುತ್ತಂತೆ. ಹೀಗಾಗಿ ಆ ಕಾರಣಕ್ಕಾಗಿ ಈ ಸ್ಮಾರ್ಟ್ ಎಲೆಕ್ಟ್ರಾನಿಕ್ಸ್ಗೆ ದೊಡ್ಡ ಮಟ್ಟದ ಬೇಡಿಕೆ ಇದೆ ಅಂತ ಹೇಳ್ತಿದ್ದಾರೆ. ನ್ಯಾವಿಗೇಷನ್ ಮತ್ತು ಸೀಕರ್ಸ್, ಅಂದರೆ ಕ್ಷಿಪಣಿ ಮುಂಭಾಗದಲ್ಲಿರುವಂಥ ಸೀಕರ್ ಅದರ ಕಣ್ಣಿದ್ದಂತೆ ಶತ್ರುಗಳ GPS ಸಿಗ್ನಲ್ ಕಟ್ ಮಾಡಿದರೂ ಕೂಡ ಸ್ಮಾರ್ಟ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಅಂದರೆ ಈ ಕೃತಕ ಬುದ್ಧಿಮತ್ತೆಯನ್ನು ಬಳಕೆ ಮಾಡಿಕೊಂಡು ಗುರಿಯನ್ನು ಪತ್ತೆ ಹಚ್ಚೋದಕ್ಕೆ, ದಾಳಿ ಮಾಡೋದಕ್ಕೆಲ್ಲ ಪ್ರಯತ್ನವನ್ನು ಪಡುತ್ತೆ. ಆ್ಯಂಟಿ ಜಾಮಿಂಗ್ ತಂತ್ರಜ್ಞಾನ, ಅಂದರೆ ಎದುರಾಳಿಗಳನ್ನು ಜಾಮ್ ಮಾಡುವಂತಹ ಹಂತ, ಕ್ಷಿಪಣಿಗಳನ್ನು ಹಾದಿಯನ್ನು ತಪ್ಪಿಸೋದಕ್ಕೆ ಎಲೆಕ್ಟ್ರಾನಿಕ್ ವಾರ್ಫೇರನ್ನೆಲ್ಲ ಬಳಕೆ ಮಾಡ್ತಾರಂತೆ. ಮತ್ತೊಂದು ಕಡೆ ಸ್ಮಾರ್ಟ್ ಫ್ಯೂಸ್ ವ್ಯವಸ್ಥೆ ಇದೆ ಅಂತೆ. ಕ್ಷಿಪಣಿ ಯಾವಾಗ ಸ್ಫೋಟ ಆಗಬೇಕು ಎಲೆಕ್ಟ್ರಾನಿಕ್ ಅದನ್ನು ನಿರ್ಧಾರ ಮಾಡುತ್ತೆ. ಉದಾಹರಣೆಗೆ ಬಂಕರ್ನ ಮೇಲ್ಛಾವಣಿಯನ್ನು ಕುರಿತುಕೊಂಡು ಒಳಗೆ ಹೋದ ನಂತರವೇ ಅದು ಸ್ಫೋಟ ಆಗಬೇಕು, ಎಲ್ಲೆಲ್ಲಿ ಸ್ಫೋಟ ಆಗಬೇಕು, ಗುರಿಯಲ್ಲಿದೆ, ಎಲ್ಲದರ ಬಗ್ಗೆಯೂ ಕೂಡ ನಿರ್ಧಾರ ಮಾಡುವಂಥದ್ದು. ಗಾತ್ರ ಮತ್ತು ತೂಕ ಇವೆಲ್ಲವೂ ಕೂಡ ಇಳಿಕೆ ಆಗಿದೆ. ಅಂದರೆ ಎಲೆಕ್ಟ್ರಾನಿಕ್ಸ್ ಎಷ್ಟು ಮುಂದುವರಿತಾ ಇದೆಯೋ ಕ್ಷಿಪಣಿ ಗಾತ್ರವು ಕೂಡ ಅತ್ಯಂತ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದರ ಭಾಗವಾಗಿ ಭಾರತದ ಬ್ರಹ್ಮೋಸ್ NG ಕ್ಷಿಪಣಿಯ ಹಳೆಯ ಬ್ರಹ್ಮೋಸ್ಗಿಂತಲೂ ಕೂಡ ಅರ್ಧದಷ್ಟು ತೂಕ ಹೊಂದೋದಕ್ಕೆ ಈ ಸುಧಾರಿತ ಎಲೆಕ್ಟ್ರಾನಿಕ್ಸ್ ಕಾರಣ ಆಗಿದೆ. ಹೀಗಾಗಿ ಆ ಎಲೆಕ್ಟ್ರಾನಿಕ್ಸ್ಗೆ ದೊಡ್ಡ ಮಟ್ಟದ ಬೇಡಿಕೆ ಇದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ಸು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಖಾಸಗಿ ಕಂಪನಿಗಳ ರಕ್ಷಣಾ ಕ್ರಾಂತಿ. ನಾನು ಅವಾಗಲೇ ಹೇಳಿದೆ, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಕೂಡ ಹೇಗೆ ಈ ರಫ್ತಿನಲ್ಲಿ ದಾಪುಗಾಲನ್ನು ಹಾಕಿದವೆ, ಹೆಚ್ಚಳವನ್ನು ಮಾಡಿಕೊಂಡಿದೆ, ಅದೇ ರೀತಿಯಲ್ಲಿ ಖಾಸಗಿ ಕಂಪನಿಗಳು ಕೂಡ ಕ್ರಾಂತಿಯನ್ನು ಮಾಡಿದವೆ. ಹೆಂಗೆ? ರಕ್ಷಣಾ ರಫ್ತಿನಲ್ಲಿ ಖಾಸಗಿ ಕಂಪನಿಗಳ ಪಾಲು 17,353 ಕೋಟಿ ರೂಪಾಯಿ. ಇದನ್ನು ದಾಟಿ ಹೋಗಿ ಸಾಧನೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು? ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ. ತಮಿಳುನಾಡು ಆಗಿರ್ಬೋದು, ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಖಾಸಗಿಯಲ್ಲಿ ಈ ರೀತಿಯಾಗಿ ಉತ್ಪಾದನೆ ಆಗ್ತಾ ಇದೆ. ಅದರ ಮುಖಾಂತರ ರಫ್ತು ಆಗ್ತಾ ಇರೋದು. ಅರ್ಮೇನಿಯಾಕ್ಕೆ ಫಿನಾಕಾ ರಾಕೆಟ್ ಲಾಂಚರ್ ಕೊಟ್ಟಿದ್ದೀವಿ. ಫಿಲಿಪೈನ್ಸ್ಗೆ ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ನಾವು ರಫ್ತು ಮಾಡಿದ್ದನ್ನು ನೋಡಿದ್ದೀವಿ. ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಕೊಟ್ಟಿವಿ. ಅಂದರೆ ವಿದೇಶಕ್ಕೆ ಭಾರತದ ಈ ಬ್ರಹ್ಮೋಸ್ ಹೋಗಿದಂಥ ಮೊದಲ ದೇಶ ಇದು. 3,130 ಕೋಟಿ ರೂಪಾಯಿ ವ್ಯಾಪಾರ ವಹಿವಾಟು ಆಯಿತು. ಅದರ ಜೊತೆಗೆ ಅದಾದ ನಂತರ ಅರ್ಮೇನಿಯಾಕ್ಕೆ ಫಿನಾಕಾ ರಾಕೆಟ್ ಲಾಂಚರನ್ನು ಕೊಟ್ಟಿವಿ ನಾವು. 2,000 ಕೋಟಿ ರೂಪಾಯಿಗೂ ಅಧಿಕ ಒಪ್ಪಂದ ಆಯಿತು. ಅಜರ್ಬೈಜಾನ್ ವಿರುದ್ಧದ ಗಡಿ ಸಂಘರ್ಷದಲ್ಲಿ ಅರ್ಮೇನಿಯಾ ಇದನ್ನು ಬಳಕೆ ಮಾಡಿಕೊಳ್ಳುತ್ತೆ ಎನ್ನುವಂಥ ವಿಚಾರ. ಅದಾದ ನಂತರ ಫಿನಾಕಾ ಯಶಸ್ಸಿನ ನಂತರ ಅರ್ಮೇನಿಯಾ ದೇಶ ಭಾರತದಿಂದ ಆಕಾಶ್ ವಾಯು ರಕ್ಷಣಾ ಕ್ಷಿಪಣಿಗಳು, ಎಟಾಕ್ಸ್ ಫಿರಂಗಿ ಬಂದೂಕುಗಳು, ಆಂಟಿ ಡ್ರೋನ್ ವ್ಯವಸ್ಥೆಗಳನ್ನು ಕೂಡ ಖರೀದಿ ಮಾಡ್ತಾ ಇದೆ ಎನ್ನುವಂಥ ವಿಚಾರಕ್ಕೆ. ಇದರ ಜೊತೆಗೆ ನಾನು ಅವಾಗಲೇ ಹೇಳಿದೆ, ಖಾಸಗಿ ಕಂಪನಿಗಳು 17,353 ಕೋಟಿ, ಅಂದರೆ ಒಟ್ಟಾರೆ ರಫ್ತಿನಲ್ಲಿ 45% ಅವರದಿದೆ. 2013-14ರಲ್ಲಿ ರಫ್ತು ಕೇವಲ 686 ಕೋಟಿ ಆಗಿತ್ತು. ರಫ್ತು ಪ್ರಮಾಣ ಇದೀಗ 56 ಪಟ್ಟು ಹೆಚ್ಚಳ ಆಗಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಸರಿಸುಮಾರು 10-12 ವರ್ಷಗಳಲ್ಲಿ 56 ಪಟ್ಟು ಹೆಚ್ಚಾಗಿದೆ. 80 ದೇಶಗಳಿಗಿಂತಲೂ ಕೂಡ ಅಧಿಕ ದೇಶಗಳಿಗೆ ಭಾರತದ ಮಟೀರಿಯಲ್ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದಕ್ಕೆ
ಭಾಗವಾಗಿ ನಾನು ಹೇಳಿದೆ 80ಕ್ಕೂ ಅಧಿಕ ದೇಶಗಳು ರಕ್ಷಣಾ ಪಾಲುದಾರ ಆಗಿದೆ ಭಾರತ. ಹೆಂಗೆ? ಸ್ವಾತಿ ವೆಪನ್ ಲೊಕೇಟಿಂಗ್ ರಡಾರ್ಗಳಿಗೆ ವಿದೇಶದಲ್ಲಿ ಭಾರಿ ಬೇಡಿಕೆ ಇದೆ, ವಿಪರೀತವಾದಂತಹ ಬೇಡಿಕೆ. ಬಿಕಾಸ್ ಅದರದ್ದೇ ಆದಂತಹ ತಂತ್ರಜ್ಞಾನ, ಅದರದ್ದೇ ಆದಂತಹ ಗುರಿಯನ್ನು ಹುಡುಕಿ ಹೊಡೆಯುವಂಥ ಪ್ರದೇಶ. ನೀವು ಪರ್ವತದ ಆಳದಲ್ಲಿ ಪರ್ವತವನ್ನು ಭೇದಿಸಿ ನೀವು ಬೇರೆ ಎಲ್ಲೇ ಕಡೆ ಕುಳಿತುಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದರೂ ಕೂಡ ಅದನ್ನು ಗುರುತಿ ಹೊಡೆಸಬಲ್ಲವಂತಹ ಶಕ್ತಿ ಇದೆ. ಆಕಾಶ ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಗೆ ಸಾಲುಗಟ್ಟಿ ಬೇರೆ ಬೇರೆ ರಾಷ್ಟ್ರಗಳು ನಿಂತಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರೋದನ್ನು ಅನೇಕ ಜನ ಹೇಳ್ತಾರೆ. ಸ್ವಾತಿ ವೆಪನ್ ಲೊಕೇಟಿಂಗ್ ರಡಾರ್ಗಳಿಗೆ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಯುರೋಪ್ನ ಅರ್ಮೇನಿಯಾ ದೇಶ ಸ್ವಾತಿ ರಡಾರ್ನ ಅತ್ಯಂತ ಮೊದಲ ಅಂತಾರಾಷ್ಟ್ರೀಯ ಗ್ರಾಹಕ. 330 ಕೋಟಿ ರೂಪಾಯಿ ಒಪ್ಪಂದ ಆಗಿದೆ. ಭಾರತ 4 ಸ್ವಾತಿ ರಡಾರ್ ವ್ಯವಸ್ಥೆಗಳನ್ನು ಅರ್ಮೇನಿಯಾಗೆ ಪೂರೈಕೆ ಮಾಡಿದೆ. ರಷ್ಯಾ ಮತ್ತು ಪೋಲೆಂಡ್ ದೇಶಗಳು ಆಫರ್ ಮಾಡಿದಂಥ ರಡಾರ್ಗಳು ತೀವ್ರ ತಾಂತ್ರಿಕ ಮೌಲ್ಯಮಾಪನ ಇವೆಲ್ಲವನ್ನು ಕೂಡ ನಡೆಸಿತ್ತು. ಅದಾದ ನಂತರ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಬರ್ತಾ ಇದೆ. ಬಿಕಾಸ್ ದಕ್ಷಿಣ ಚೀನಾದ ಈ ಸಮುದ್ರ ವ್ಯಾಪ್ತಿಯಲ್ಲಿ ಚೀನಾದ ಉಪಟಳವನ್ನು ಅದನ್ನು ಶಮನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ, ಅಂದರೆ ಒಟ್ಟಾರೆಯಾಗಿ ಭಾರತ ಇವತ್ತು ರಫ್ತಿನಲ್ಲಿ ಮತ್ತಷ್ಟು ಮಗದಷ್ಟು ತನ್ನ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಿಕೊಳ್ತಾ ಇದೆ. ಆ ಮುಖಾಂತರ ಆಮದುದಾರನಾಗಿದ್ದಂತಹ ಭಾರತ ಇವತ್ತು ರಫ್ತುದಾರನ ದೇಶವಾಗಿ ಬೆಳೆದು ನಿಂತಿರುವುದು ನಮ್ಮ ಎದುರುಗಡೆ ಇದೆ.